120 kg ಚಿಕನ್ನು, 60 kg ಮಟನ್ನು, 80 kg ಪೋರ್ಕು ಮಾಡಿಸ್ತಾರದು. ನಾನು ಸೀರಿಯಲ್ ಮಾಡ್ತೀನಿ ಅಂತೇಳಿ ನೋಡಿ ಇವರಿಬ್ರು ವಿಶ್ ಮಾಡ್ತೀರಾ ಬಂದು ಹಿಡಿದವ್ರೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಯ್. ಬಂದಿಲ್ಲ ಯಾಕ? ಬಂದಿಲ್ಲ. ಕೋಲ್ಡ್ ಸೀಸನ್ ಆಗ ಜ್ಯೂಸ್ ಕುಡಿಯಕತ್ತದ. ಇವಾಗ ಈ ವಿಡಿಯೋದಾಗ ಏನು ಅಂದ್ರೆ, ನಾಳೆ ನಮ್ಮ ಕಸಿನ್ ಬ್ರದರ್ದು ಬರ್ತಡೇ ಐತೆ. ಅವ್ರಿಗೊಂದು ಕೇಕ್ ಬುಕ್ ಮಾಡ್ಬೇಕು ಬಂದಿದ್ದೀರಿ. ಜ್ಯೂಸ್ ಕುಡಿಬೇಕು ಅನ್ಸು, ಹಂಗೆ ಕುಡಿತಾ ಇದೀರಿ. ಕೇಕ್ ಬುಕ್ ಮಾಡೋಣ. ಬುಕ್ ಮಾಡಿದಾಯ್ತು. ಇವಾಗ ನಾಳೆ ಏನು ಅಂದ್ರೆ 120 kg ಚಿಕನ್ನು, 60 kg ಮಟನ್ನು, 80 kg ಪೋರ್ಕು ಮಾಡಿಸ್ತಾರದು. ಆ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ ಬರ್ರಿ. ಬರ್ತಡೇ ಬಾಯಿ ಯಾರು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವತ್ತು ಹ್ಯಾಪಿ ಬರ್ತಡೇ ವಿಶ್ ಮಾಡ್ಬಿಡಿ. ನಾಳೆ ಹಾಯ್ ಮಾಡು. ಸ್ಪಾಟ್ ಗೊತ್ತೀನಿ ಬರ್ರಿ. ಇನ್ನ ಕೊಂಡು ಹೋಗಿಲ್ಲ. ಇನ್ನ ಎಲ್ಲ ಕೊಯ್ಕೊಂಡು ರೆಡಿ ಮಾಡ್ಕೊತವ್ರೆ. ನಾಳೆ ಎಲ್ಲ ಮಾಡೋದು. ನಾಳೆ ಬೆಳಗ್ಗೆ ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡ್ಬೋದೇನಾ? ಮತ್ತೆ ನಾಳೆ ಸಿಗೋಣ. ಬಾಯ್. ಬೆಳಗ್ಗೆ ಸಿಗೋಣ ಅಂತ ಹೋಗಿದ್ದೆ, ಬಟ್ ಅನ್ನ ಸಾಂಬಾರ್ ಮಾಡೋರಂತೆ, ತಿನ್ಬಿಡೋಣ. ಇವತ್ತು ನಾನು ಇಟ್ಟದ್ದು ಊಟ ಇಲ್ಲೇ ನೋಡಿ, ಅನ್ನ ಸಾಂಬಾರ್. ಮನೆಗೆ ಹೋಗೋದು ತಿನ್ನೋ ಅವಶ್ಯಕತೆ ಇರಲ್ಲ, ಇಲ್ಲೇ ತಿನ್ಬಿಟ್ಟು ಹೋಗೋಣ. ಸರಿ ಬಾಯ್, ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಲ್ಲ ರೆಡಿ ಆಗ್ತಿದೆ. ಇದು ಹಂದಿ ಮಟನ್ ಪೋರ್ಕು, ಇದು ಮಟನ್ ಬಿರಿಯಾನಿ, ಇಲ್ಲಿ ಚಿಕನ್ ಫ್ರೈ, ಮತ್ತೆ 60 kg ಕಬಾಬ್ ಎಲ್ಲ ರೆಡಿ ಆಗ್ತಿದೆ. ಇನ್ನ ಒಂದು 3 ಅವರ್ ಎಲ್ಲ ರೆಡಿ ಆಗುತ್ತೆ ಅನ್ಸುತ್ತೆ. ಫಂಕ್ಷನ್ ಸ್ಟಾರ್ಟ್ ಆಗೋದು 11 ಗಂಟೆಗೆ. ಏರ್ ಗೇಟ್ ಹೆಂಗೈತೆ? ಸೂಪರ್ ಆಗೈತಾ? ಕಮೆಂಟ್ ಮಾಡಿ ಚೆನ್ನಾಗಿದ್ರಿ. ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಚಿಕನ್ ಒಂದು ಇವಾಗ ಕಟ್ ಮಾಡಿ ತಂದಿಕ್ಕಂದವ್ರೆ. ಮಟನ್ ಇನ್ನ ರೆಡಿ ಆಗ್ತಿದೆ. ಎಲ್ಲಿ? ಅಂಗಡಿಯಲ್ಲಿ. ಇದನ್ನು ವ್ಲಾಗ್ ಮಾಡ್ತಾ ಇದೀನಿ. ಎಲ್ಲ ರೆಡಿ. ಚಿಕನ್, ಮಟನ್, ಕಬಾಬ್, ಫಿಶ್ ಇಲ್ಲ, ಎಲ್ಲ ರೆಡಿ ಆಗಿದೆ. ನಾನು ಹಾವೇನೆ ತಿಂದಿದ್ದಾಯ್ತು. ಈಗ ಮನೆ ಹತ್ರ ಹೋಗ್ತಾ ಇದೀನಿ. ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು. ಇವಾಗ ಹೊಟ್ಟೆ ಬೇರೆ ತುಂಬಿಡೈತಲ್ಲ, ತಿನ್ನೋಕೇನು ಮನ್ಸಾತ ಇಲ್ಲ. ಇಲ್ಲಿಂದ ನಮ್ಮ ಅಪ್ಪ ಎತ್ಕೊಂಡ್ರು. ರೆಡಿ ಆಗಿತ್ತು ಅಷ್ಟೇ, ತಿಂದು ಆಯಿತು. ಸುಮ್ಮನೆ ಒಂದು ರೌಂಡ್ ಬಂದೆ. ಇವಾಗ ಮನೆಯಾಗ ಹೊಟ್ಟಿ ಕೆಲಸ ಮುಗಿಸ್ಕೊಂಡು ತಿರುಗಿ ವಾಪಸ್ ಬರೋಣ. ಇನ್ನೇನು ಸ್ವಲ್ಪ ಹೊತ್ತು ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ರೆಡಿ ಆಗ್ಬಿಟ್ಟು ಬರೋಣ. ಹಲೋ ಗೈಸ್, ರೆಡಿ ಆಗ್ಬಿಟ್ಟು ಬಂದೆ. ಕುಟ್ಟೆ ಯಾರೋ ಕೇಕ್ ಕಟ್ ಮಾಡಿಸ್ಬಿಟ್ಟು ತಿನ್ಬಿಡ. ನೆಕ್ಸ್ಟ್ ಇವಾಗ ಪೋರ್ಕ್ ತಿನ್ನಕ್ ಹೋಗೋಣ. ಕಬಾಬು, ಪೋರ್ಕು. ಬೆಳಗ್ಗೆ ಚಿಕನ್ ಮತ್ತೆ ಬಿರಿಯಾನಿ ತಿಂದೆ, ಆಮೇಲೆ ಪೋರ್ಕ್ ತಿನ್ನೋಣ. ಇವಾಗ ಇವಾಗ ಕೇಕ್ ತಿನ್ನೋಣ. ನಾವು ಬೆಳಗ್ಗೆ ಚಿಕನ್ನು,
ಫ್ರೈ ಏನೋ ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿ ಆಯ್ತು. ಬಟ್ ಅದು ವಿಡಿಯೋ ಮಾಡಕ್ಕಾಗಿಲ್ಲ, ಯಾಕಂದ್ರೆ ನಮ್ಮ ಅಪ್ಪ ಮನೆ ಕೆಸ್ಕೊಂಡ್ಬಿಟ್ಟಿತ್ತ. ಇವಾಗ ಒಂದಿ ಮಟನ್ ಪೋರ್ಟ್ ಮತ್ತೆ ಕಬಾಬು ನೋಡೋಣ. ಹಿಂಗೆ ಈ ಕನ್ನಡ ಹಿಂಗೆ ತಿನ್ಬಿಟ್ಟು ನೋಡೋಣ. ಹೆಂಗೈತೆ? ಆಯ್ತಲ್ಲ, ಸೂಪರ್ ಸೂಪರ್, ಫೆಂಟಾಸ್ಟಿಕ್. ಸೂಪರ್ ಟೇಸ್ಟ್ ಉಂಟು, ಚೆನ್ನಾಗಿದೆ. ಕಂಪ್ಲೀಟ್ ಮಾಡ್ಬಿಟ್ಟು ಸಿಗ್ತೀನಿ. ಹಾಯ್ ಮಾಡಿ, ನನ್ ಯೂಟ್ಯೂಬ್ ಚಾನಲ್ ಇದು. ನಿಮ್ದು ಇದೆಯಾ? ಲಾಗು. ಹೇಗಿದೆಯಾ? ಯಾರಿವನು ಡ್ರೀಮ್ ಬಾಯ್, ಹಾಯ್ ಹಾಯ್ ರೇ ಹಾಯ್. ನಾನು ಸೀರಿಯಲ್ ಮಾಡ್ತೀನಿ ಅಂತ. ಸೀರಿಯಲ್ ಮಾಡ್ತೀನಿ, ಚೆನ್ನಾಗಿ ಆಡ್ತೀನಿ ಅಂತ. ಸೀರಿಯಲ್ ಪರವಾಗಿಲ್ಲ, ಯಾರೋ ಉರ್ಸ್ತವ್ರೆ ಎಲ್ಲ. ನಮ್ಮ ಊರು ಬೆಂಗಳೂರು ಕರ್ನಾಟಕ ಎಲ್ಲ ನೋಡ್ತೀಯ ನಾವು ವಿಡಿಯೋ? ನೋಡ್ತೀನಿ. ನನ್ ಸಬ್ಸ್ಕ್ರೈಬರ್ ಯಾರೋ ಗುರ್ತಿದ್ರು ನೋಡಿ, ಇವರಿಬ್ರು ವಿಶ್ ಮಾಡ್ತೀರಾ ಬಂದು ಹಿಡಿದವ್ರೆ. ಹೌ ಇಸ್ ದ ಜೋಶ್? ಇದೇ ತರ ನೀವು ಮಾಡ್ಬೇಕು, ಇವ್ರು ನೋಡಿ ಕಲೀರಿ. ಒಬ್ಬಟ್ಟು 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 ಇಲ್ಲ ಸರಿನಾ? ಹಲೋ, ಏನ್ ಹೇಳು? ಒಬ್ಬಟ್ಟು ಕೆಳಗಿಲ್ಲ ಲೇ, ಏನು ಇಲ್ಲ. ಏನೂ ಇಲ್ಲ. ಫುಲ್ಲು ಓಡಾಡಿ 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 ಇವಾಗ ಕುತ್ಕೊಂಡಿದ್ದೀವಿ. ಹಾಯ್ ಗೈಸ್, ಹಾಯ್. ಅವನು ಮೇಲೆ ತಿನ್ಬಿಟ್ಟು ಇವಾಗ ಬಂದು ಮೇಲೆ ವಿಶ್ ಮಾಡೋಣ. ಕುಮಾರ್ ಶಾಲಾ ಆಗೈತೆ. ಊಟ ಆಯ್ತಾ? ಆಗಿದೆ ಸರ್, ಎಲ್ಲ ಊಟ ಮಾಡಿದೀವಿ, ಚೆನ್ನಾಗಿದೆ ಎಲ್ಲ. ಇಲ್ಲಿ ಕೇಳಿ ತಿನ್ನಲ್ಲ, ನಾವು ಹೇಳಿದ್ದೀವಿ. ಹಾಯ್ ಮಾಡು ಹೋಗ್ಲಿ. ಹಾಯ್. ಕೌಡಿ ತೆಗಿದೀಯಾ? ನೀನ್ ಕೇಳಿದ್ರೆ ಅಲ್ಲ ಆಯಪ್ಪ ಹೇಳ್ತವ್ರೆ. ಹೌದು. ಅಲ್ಲೆಲ್ಲ ಮುಗಿಸ್ಕೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೋಣ ಇಲ್ಲಿ. ಆಮೇಲೆ ತಿರ್ಗಾ ಮನೆಗೆ ಸ್ವಲ್ಪ ಕೆಲಸಗಳವೆ, ಅದು ಮುಗಿಸ್ಕೊಂಡು ಅವನಂಗ ಸಾಯಂಕಾಲ ಬರ್ತಾರೆ ಮಾಡ್ತಿರಲ್ಲ, ಹೂವು ಶಾಲ್ವ ಪೀಠ ಎಲ್ಲ ತಗೊಂಡು ಬರೋಣ. ಜಿಂಗನಕ ನೈಟ್. ಇವಾಗ ಔಟಿ ಹಾರ ಪಟಾಕಿ ಶಾಲ್ವಾ ಪೇಟ ಎಲ್ಲ ಎತ್ಕೊ ಬರೋಣ. ಇವ್ರಿಗೆ ಯಾರ್ಕನ ಹೇಳ್ಬಿಟ್ಟು ಹೋಗ್ತೀನಿ, ಹುಡುಗರ್ನೆಲ್ಲ ಅಟೆಂಡೆನ್ಸ್ ಮಾಡು ಅಂತ, ಎಲ್ಲಾರ್ನು ಗುಡ್ ಹಾಕು ಅಂತ. ಓಯ್ ಎಲ್ಲಾರ್ಗೂ ಫೋನ್ ಹಾಕು. ನಾವ್ ಹೋಗ್ಬಿಟ್ಟೆ ಪಟಾಕಿ ಹಾರ ಶಾಲ್ವಾ ಇನ್ನೊಂದ್ ಹಾರ ಪೇಟ ಎತ್ಕೊಂಡ್ ಬರೋಣ. ಇವಾಗ ಹೋಗಿ ಪಟಾಕಿ ತಗೊಳ್ಳೋಣ ಫಸ್ಟು. ಎಲ್ಲ ಬಂದಿದಾಯ್ತು ಅಂಗಡಿ ಹತ್ರ. ನೀವು ಕೈ ಕೊಟ್ಬಿಟ್ರೆ ಕಳ್ಸೋಣ, ನೀವ್ ಹೋಗ್ರಿ, ನಾವ್ ಹಾರ ಎತ್ಕೊಂಡ್ ಬರ್ತೀರಿ.
ಫಸ್ಟ್ ಅವ್ರು ಮಾಡ್ತಾರೆ, ಆಮೇಲೆ ನಾವು ನಿಮ್ ಮನೆ ನೋಡ್ಕೊಂಡು ಬರ ಇಲ್ಲಿದ್ದೀರ ಬ್ಲಾಗ್ ಮಾಡ್ಕೊಂಡು ನಾಯಿ ಮಾಡ ಒಂದು 10 ನಿಮಿಷ ಅರ್ಧ ಗಂಟೆ ಅಲ್ಲ ಹಂಗೆ ಕರ್ಸ್ಕೊಳ್ಳೋದು ಕೆಲ್ಸದಾಗಿದ್ರು ಮುರಳಿ ನಂಬರ್ ಇಲ್ಲೇನಾ ಅಬೇ ಮುರಳಿ ನಂಬರು ಬರಾಕ್ ಹಂಗೆ ಹಲೋ ಇಲ್ಲ ಬಾ ಮುರಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀರಿ ಮಯೂರ ಬೇಕ್ರಿ ಬಾರ ಸ್ವಲ್ಪ ದರ್ಶ ಬರ ಗೋರ್ ಬೇಡ ಬಾ ಹಲೋ ಈಗ ಹೇಗೆ ಕಟ್ ಮಾಡ್ತಾ ಇದೀವ ಹುಳ್ಳೆಣ್ಣಂದು ಮಯೂರ ಬೇಕ್ರಿ ನಾನು ಬಾ ಅಂತ ಇಲ್ಲ ಬರ್ಬೇಕು ಅಂತಾರೋದು ಹಾ ಬಾ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾ ಜೂಮ್ ಮಾಡಿ ನೋಡ್ತಾನೆ ಕಳ್ರಿದ್ದಂಗಿದ್ದೀರಿ ಅಂತ ನನ್ನ ಕೆಳಗಿಂದ ಬೆಳ್ಳು ಬರ್ತದೆ. ಎಷ್ಟ್ ಬರ್ಸೋದ್ ನೋಡು, ಕೆಲ್ಸಾಗಿದ್ರು ಬರ್ಬೇಕು. ನೋಡು ಹೆಂಗ್ ಬಂದೇವಲ್ಲ ರಾವಣ ಹೊತ್ತ ನೋಡು. ಟಿಟಿ ಇಲ್ಲ ತಂದಿಲ್ಲ, ಟಿಟಿ ತಂದಿಲ್ಲ ಮೇಡಮ್. ಇನ್ನೊಂದು ಲೆಟರ್ ಇಲ್ಲ. ಪರ್ಫೆಕ್ಟ್ ಕಾಲೇಜ್ ವೆಲ್. ಮನೆಗಲ್ಲಿ ಇವನು ಅವನಿಂದ ಇವನು ಎಷ್ಟಿದ್ದು ಅವ್ನು ಕೋಟಿ ತಿಂದು ನಾನು ತಿನ್ಕೋತೀನಿ ಅಂದ್ಬಿಟ್ಟು ಅವ್ನು ನೋಡಿ ಇವ್ನು ಎದ್ದಿದ್ದು. ಇವನೇ ಹೇಳ್ತಾನಿರ ನಮ್ ಕಡೆಗೆ ಹುಡುಗರಲ್ಲಿ ಯಾರಪ್ಪ ನಮ್ ಹುಡುಗರಾಗ ಎಲ್ಲಾರು ಫಸ್ಟ್ ಯಾರು ಜಿಮ್ ಹೋಗಿದೆ? ನಾನೇ. ಜುಮ್ಗಾಲ ಹೋಗಿರೋದಲ್ಲ, ಎತ್ತಿರೋದು ಯಾರು? ಫಾಸ್ಟ್ ಅವನೇ ಕಣಲ್ಲ. ಹೋಗಿದ್ದ ದೊಡ್ಡ ಎಲ್ಲ ವಿಜಿಟ್ ಮಾಡಿದ್ದು ಏನು ನಾ ಇದು ದಮ್ಮ ಕೊಟ್ಬಿಟ್ಟು ಕಾಲುಗಳ ಮೇಲೆ ಎತ್ತಿದ್ವಲ್ಲ, ಇವನ್ ಸ್ಟಾರ್ಟ್ ಮಾಡಿರೋದು ನೋಡಿ ಹೆಂಗವನೆ ಅನ್ನಾಜಾರೆ. ಇವನ್ ಪೌಡ್ರ್ ತಿಂದಿದ್ದೀವಿ. ನಿಮ್ ವೆಲ್ಡಿಂಗ್ ಶಾಪ್ ಆಗಿ ಬಿದ್ದಿರೋದು ಲೌಡೆ. ಫಸ್ಟ್ ಅವ್ರು ಕಟ್ ಮಾಡಿಸ್ಕೊಳ್ತಾರೆ, ಆಮೇಲೆ ನಾವು ಫಸ್ಟ್ ಹಾಕಿ ಹೆಂಗ್ ಹೋಗ್ಬಿಡ್ಲಿ, ಆಮೇಲೆ ನಮ್ದು. ನೋಡಿ ಅಣ್ಣ ತಂದಿರೋದು ಅವ ಅಣ್ಣ ತಂದಿರೋದು ಬೇರೆ ಬೇಕ್ರಿ ಇಲ್ಲ, ಕೇಕು ತರೋದು ಈ ಬೇಕ್ರಿ ಹತ್ರ. ಒಂದ್ ಕೇಕು ಕಂಪ್ಲೀಟು, ಇನ್ನೊಂದ್ ಕೇಕು ಅದಾದ್ಮೇಲೆ ನಮ್ದು ಟೋಕನ್ ತಗೊಂಡಿದ್ದೀರಿ. ನಾವು ಲಾಸ್ಟ್ ಟೈಮ್ ಟೋಕನ್ ತಗೊಂಡಿದ್ದೀರಿ. ಎರಡನೇದು ನನ್ ಮೈನ ಇವನ ಮಾಡವನೆ ಮತ್ ನಂದು ವಿಡಿಯೋ ಬಂದಿಲ್ಲಂತೆ.
ಬಾಳು ನೀನು 100 ವರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.